ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ವಿಡಿಯೋನ ಮಾಡೋಣ ಅಂತೇಳಿ ಈ ವಿಡಿಯೋನ ಶುರು ಮಾಡಿದ್ದೀನಿ. ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹಾಲಿಂದ ಯಾವ ರೀತಿ ಫೇಶಿಯಲನ್ನು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ತುಂಬ ದಿನ ಆಗೋಯಿತು, ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ಕಿನ್ ಕೇರ್ ವಿಡಿಯೋನ ಮಾಡ್ತಾಯಿದ್ದೆ, ಬಟ್ ಇವಾಗ ರೀಸೆಂಟಾಗಿ ಯಾವುದೇ ರೀತಿ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಹಾಗೆ ಸ್ಕಿನ್ ಕೇರು ಮಾಡ್ಕೊಂಡಂಗೆ ಆಗುತ್ತೆ ಮತ್ತು ವಿಡಿಯೋಕ್ಕೆ ಒಂದು ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಫೇಶಿಯಲ್ ಅಂದ ತಕ್ಷಣ ನಾವು 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು. ಅದಾದ ನಂತರ ನಾವು ಫೇಸನ್ನು ಸ್ಕ್ರಬ್ ಮಾಡೋದು. ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕು. ಜಸ್ಟ್ ನಾವು ಇವಾಗ 3 ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಹೇಳಿದ್ನಲ್ವಾ, ಫೇಶಿಯಲ್ಗೆ ನಾವು 3 ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ. ಇವಾಗ ಬನ್ನಿ ಫಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ. ನಾನು ರಾ ಮಿಲ್ಕನ್ನು ತೊಗೊಂಡಿದ್ದೀನಿ. ಕಾಯಿಸಿ ಅರಿಸಿದ್ದಾದರೂ ನಡೆಯುತ್ತೆ, ಬಟ್ ರಾ ಮಿಲ್ಕ್ ಇದ್ದರೆ ಇನ್ನೂ ಬೆಟರು. ನಾನು ಫೇಸನ್ನು ಕ್ಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಲನ್ನು ತೊಗೋತಾ ಇದ್ದೀನಿ. ನೋಡಿ, ನೀವು ಕಾಟನ್ ನಿಮ್ಮ ಹತ್ರ ಇದ್ದರೆ ಕಾಟನ್ ಡಿಪ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಮಸಾಜ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಕೈಲೇ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ನಾವು ಈ ಸ್ಟೆಪ್ಸನ್ನು ಫಾಲೋ ಮಾಡೋದಕ್ಕಿಂತ ಮುಂಚೆ ನಮ್ಮ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಯಾವುದೇ ರೀತಿ ಡಸ್ಟು ನಮ್ಮ ಫೇಸಲ್ಲಿ ಇರಬಾರ್ದು. ನಾವು ಕ್ಲೆನ್ಸ್ ಮಾಡೋದ್ರಿಂದ ಡಸ್ಟ್ ರಿಮೂವ್ ಆಗುತ್ತೆ, ಬಟ್ ನಾವಿವಾಗ ಫೇಶಿಯಲೆಲ್ಲ ಮಾಡ್ತಾ ಇರೋದು, ಹಾಗಾಗಿ ಫಸ್ಟು ಫೇಸ್ ವಾಶ್ ಮಾಡಿದರೆ ಇನ್ನೂ ಬೆಟರು. ನಾವು ಈ ಸ್ಟೆಪ್ಸ್ ಅಂದರೆ ಕ್ಲೆನ್ಸ್ ಮಾಡ್ತಾ ಇದ್ದೀವಲ್ಲ, ಇದರಿಂದನೂ ಸಹ ನಮ್ಮ ಫೇಸಲ್ಲಿ ಡಸ್ಟ್ ಏನಾದರೂ ಇದ್ದರೆ ಅದು ಸಹ ರಿಮೂವ್ ಆಗುತ್ತೆ. ನೋಡಿ, ಇವಾಗ ನಾನು ಫೇಸ್ ಫುಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ಇವಾಗ ಲೈಟಾಗಿ 3 to 4 ಮಿನಿಟ್ಸ್ ಅಷ್ಟು ಮಸಾಜ್ ಮಾಡ್ತಾಯಿದ್ದೀನಿ. ಹಸಿ ಹಾಲಲ್ಲಿ ನಾವು ಫೇಸನ್ನು ಕ್ಲೆನ್ಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಇದು ನಮ್ಮ ಫೇಸನ್ನು ನ್ಯಾಚುರಲ್ ಆಗಿ ಕ್ಲೆನ್ಸ್ ಮಾಡುತ್ತೆ, ಹಾಗೆ ನಮ್ಮ ಫೇಸಲ್ಲಿ ಡಸ್ಟ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಹಾಗೆ ಮಸಾಜ್ ಕೊಡೋಣ. ನೋಡಿ, ಇವಾಗ ನಾನು ಫೇಸನ್ನು ಕ್ಲೆನ್ಸ್ ಮಾಡಿದ್ದಾಯಿತು. ಇವಾಗ ಫೇಸ್ ವಾಶ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ, ಇವಾಗ ನಾನು ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಸ್ಕ್ರಬ್ಬರು. ನಾನು ಫೇಸನ್ನು ಸ್ಕ್ರಬ್ ಮಾಡೋದಕ್ಕೋಸ್ಕರ ಮತ್ತೆ ನಾನು ಒಂದು ಸ್ವಲ್ಪ ಹಾಲನ್ನು ತೊಗೋತಾ ಇದ್ದೀನಿ. ಇದರೊಟ್ಟಿಗೆ ನಾನು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದ್ದರೆ ಅದನ್ನಾದರೂ ತೊಗೋಬೋದು. ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ, ಹಾಗೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಹಾಲನ್ನು ಯೂಸ್ ಮಾಡೋದ್ರಿಂದ. ಇವಾಗ ಮಿಕ್ಸ್ ಮಾಡಿಕೊಂಡು ಹಾಗೆ ನಾವು ಫೇಸ್ಗೆ ಅಪ್ಲೈ ಮಾಡೋಣ. ನಾವು ಫೇಸನ್ನು ಸ್ಕ್ರಬ್ ಮಾಡೋದಕ್ಕೋಸ್ಕರ ಹಾಲು ಮತ್ತು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಬಂದುಬಿಟ್ಟು ನಮ್ಮ ಫೇಸನ್ನು ನ್ಯಾಚುರಲ್ಲಾಗಿ ಸ್ಕ್ರಬ್ ಮಾಡುತ್ತೆ, ಹಾಗೆ ನಮ್ಮ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಅಪ್ಲೈ ಮಾಡಿದ್ದೀನಿ. ನೋಡಿ, ಇವಾಗ ನಾನು ಫೇಸ್ ಫುಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ. ಇವಾಗ ಜಸ್ಟ್ ಒಂದು 3 to 4 ಮಿನಿಟ್ಸ್ ಅಷ್ಟು ಲೈಟಾಗಿ ಮಸಾಜ್ ಮಾಡಬೇಕು. ಫೇಸಲ್ಲಿ ಪಿಂಪಲ್ಸ್ ಏನಾದರೂ ಇದ್ದರೆ ಅವರು ಜಾಸ್ತಿ ಹೊತ್ತು ಸ್ಕ್ರಬ್ಬನ್ನು ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಪಿಂಪಲ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಪ್ರೆಷರ್ ಕೊಟ್ಟು ಯಾವುದೇ ರೀತಿ ಸ್ಕ್ರಬ್ಬನ್ನು ಮಾಡಬಾರ್ದು. ಲೈಟಾಗಿ ಫಿಂಗರಲ್ಲೇ ಜಸ್ಟ್ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡಿದರೆ ಮುಗಿಯುತ್ತೆ. ನೋಡಿ, ನೀವು ಹಾಲೊಟ್ಟಿಗೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ವ, ಅದು ಸಹ ನಮ್ಮ ಸ್ಕಿನ್ಗೆ ಬೆಟರ್ ರಿಸಲ್ಟನ್ನೇ ಕೊಡುತ್ತೆ. ಅದನ್ನು ಸಹ ನಾವು ಫೇಸ್ ಸ್ಕ್ರಬ್ಬರ್ ಆಗಿಯೂ ಯೂಸ್ ಮಾಡ್ಬೋದು, ಹಾಗೆ ಫೇಸ್ ಪ್ಯಾಕ್ ಆಗಿಯೂ ಸಹ ಯೂಸ್ ಮಾಡ್ಬೋದು. ನೋಡಿ, ಇವಾಗ ನಾನು
ಮಸಾಜ್ ಮಾಡಿದ್ದಾಯಿತು. ಇವಾಗ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ನೋಡಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬಿಂಗ್ ಕೂಡ ಕಂಪ್ಲೀಟ್ ಆಯಿತು. ನೋಡ್ತಿರ್ಬೋದು ಸ್ವಲ್ಪ ಫೇಸಲ್ಲಿ ಗ್ಲೋ ಕಾಣಿಸ್ತಾ ಇರ್ಬೋದು. ಹಾಗೆ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗಿದೆ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸಹ ರಿಮೂವ್ ಆಗಿದೆ. ಇವಾಗ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕಿಗೆ ನಾನು ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಇದ್ರ ಜೊತೆಗೇ ನಾನು 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನು ನಮ್ಮ ಫೇಸ್ಗೆ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ಹೇಳಿದ್ದೀನಿ, ಬಟ್ ಈ ವಿಡಿಯೋದಲ್ಲೂ ಹೇಳಿದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಕೆಲವೊಬ್ರಿಗೂ ಫೇಶಿಯಲನ್ನು ಮಾಡಬೇಕಾದ್ರೆ ನೆಕ್ಕು ಕೂಡ ಮಾಡ್ಕೋತಾರೆ. ಅವರು ಬೇಕಾದರೆ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳಿ. ನಾನು ಜಸ್ಟ್ ಫೇಸಿಗೆ ಮಾತ್ರ ಯೂಸ್ ಮಾಡೋದ್ರಿಂದ ನನಗೆ ಇಷ್ಟು ಸಾಕಾಗತ್ತೆ. ನೋಡಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಇವಾಗ ಫೇಸ್ ಪೂರ್ತಿ ಎಲ್ಲ ಅಪ್ಲೈ ಮಾಡಿಕೊಂಡು ಸುಮ್ಮನೆ ಚುಪ್ ನೋಡಿ. ಇವಾಗ ಫೇಸ್ ಫುಲ್ಲೆಲ್ಲನೂ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು 15 to 20 ಮಿನಿಟ್ಸು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ಫೇಸನ್ನು ವಾಶ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಫೇಸ್ ಫುಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ ಪ್ಯಾಕನ್ನು. ಇವಾಗ ಜಸ್ಟ್ 1 ಮಿನಿಟ್ ಮಾತ್ರ ಲೈಟಾಗಿ ಫೇಸನ್ನು ಮಸಾಜ್ ಮಾಡ್ಕೋಬೇಕು. ನೆಕ್ಸ್ಟು ಡ್ರೈ ಆಗೋದಕ್ಕೆ ಬಿಡಬೇಕು. ಈ ಥರ ನಾವು ಮಸಾಜ್ ಮಾಡೋದ್ರಿಂದ ಸ್ಕಿನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಸ್ಕಿನ್ನು ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ. ಸಾರಿ ಫ್ರೆಂಡ್ಸ್, ಇಷ್ಟೊತ್ತಿನ ತನಕ ಹರ್ಷ ಮಲ್ಕೊಂಡಿದ್ದ, ಇವಾಗ ಎದ್ದಿದ್ದಾನೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸಾರಿ. ನೋಡಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಫೇಸ್ಗೆ ಮಸಾಜನ್ನು ಕೊಟ್ಟು ನೆಕ್ಸ್ಟು ಈ ಫೇಸ್ ಪ್ಯಾಕನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು 15 to 20 ಮಿನಿಟ್ಸ್ ಡ್ರೈ ಆಗಿದ ನಂತರ ನೆಕ್ಸ್ಟು ಫೇಸನ್ನು ವಾಶ್ ಮಾಡ್ಕೋಬೇಕು. ನಾನಿವಾಗ ಆಲ್ಮೋಸ್ಟ್ ಮಸಾಜನ್ನು ಮಾಡಿದ್ದಾಯಿತು. ಇವಾಗ ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫೇಸನ್ನು ವಾಶ್ ಮಾಡ್ಕೊಂಬಂದೆ. ನನ್ನ ಫೇಸು ತುಂಬಾ ಸಾಫ್ಟ್ ಅನ್ನಿಸ್ತಿದೆ, ಹಾಗೆ ಗ್ಲೋ ಕೂಡ ಬಂದಿದೆ, ನೋಡ್ತಿರ್ಬೋದು. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಅದರಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಕರ್ಡ್ ಫೇಶಿಯಲ್ ಎಟ್ ಹೋಮ್ ಅಂತೇಳಿ. ಅದರಲ್ಲಿ ಆ ವಿಡಿಯೋಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿತ್ತು. ಹಾಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಲೂ ಕಮೆಂಟ್ ಹಾಕಿದ್ರು. ಇದು ಸಹ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹಾಲಿಂದ ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಖರ್ಚು ಆಗೋಲ್ಲ, ಹಾಗೆ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಮತ್ತು ಇದರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋಲ್ಲ. ಇದನ್ನು ನಾವು ಬಾಯ್ಸ್ ಗರ್ಲ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಇದು ನಾವು ಈ ಫೇಶಿಯಲನ್ನು ಫಸ್ಟ್ ಟ್ರೈ ಮಾಡಿದಾಗಲೇ ನಮಗೆ ಸ್ವಲ್ಪ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.